ಪಕ್ಕದ ಮನೆ ಸಣ್ಣ ಹುಡುಗಿ ಎರಡನೇತಿದ್ ಹೆಂಗ್ ಹೋಗ್ತದ ನೋಡ್ತೇನೆ ಆಕಿನ್ ಹೇಳ್ತೀನಿ ಎಲ್ಲಿ ಹೇಳ್ತದ ಕೇಳ ಸುಜಾತ ಬಾ ಮಗಳೇ ಇಲ್ಲಿ ಬಾ ಮಗಳ ಬಾ ಕಂದ ಬಾ ಹೆಂಗ್ ಓದ್ತಾಳ ನೋಡಾಕಿ ಓದಮ್ಮ ಎರಡನೇದಕ್ಕಿ ಒಂದು ಊರಿನಲ್ಲ ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯ ಒಂದು ತೋಟವಿತ್ತು ಬಿಡ್ತಂಗ ಸಾಕು ಚಂದ ಓದ್ತಿಮ್ಮ ನನಗ್ ಕೊಡ್ಬೇಕಿಲ್ಲಪ್ಪ ಹಂಗುಪ್ಪ ಕೊಡ್ತೀನಪ್ಪ ಎಲ್ಲಿ ಹೇಳ್ತೇವ ನೀನು ಚಲೋ ವಿಷಯ ಕೇಳಿಲ್ಲಪ್ಪ ತಿಂದ ಬಾ ಹೋಗಿ ಸ್ವಲ್ಪ ಬುದ್ಧಿರ ಬರ್ತದ ನಾಷ್ಟ ಮಾಡಿಲ್ಲ ಹೋಳಿ ಚಿತ್ರಾರ ಗುರುತಿಸ್ತೇ ಯಾವ ಅಂತೇಳಿ ಏನ್ ಹೇಳಿ ಇದೇನು ತಾವ್ರಿ ಇದು ಬಾಳೆಹಣ್ಣು ಹಾ ಇದು ಗೊತ್ತದಲ್ಲ ನಿನಗ ಹಾಪ ಇದು ಕೆಂಪು ಊಟ ಅಲ್ಲಪ್ಪ ಕ್ಯಾರೆಟ್ ಇದು ಡಂಬಳಕಾಯಿ ಕುಂಬಳಕಾಯಿ ಎರಡನೇ ಕೂಸೋದು ಇಸಬಾಯಿ ನೀನು ಹೆಣ್ಮಕ್ಳು ಹೋಗ್ತಾರಪ್ಪ ಅವ್ರ ಮನೆಗೆ ಇರ್ತಾರ ಏನ್ ಶೇಂಗಾರ ಕಟ್ಟಿ ಊಟಂಬ ನೋಡ್ದಾ ನಮ್ಮ ಬೈಕ್ ಎಷ್ಟು ಸೆಕ್ಸಿ ಆಗಿದೆ. ಯಾರ ಹತ್ರನೋ ಆತ್ಮದ ಕತೆ ಹೇಳಿ ದೇಬಿರ್ತೀಯ ಹತ್ತತ್ತ ನಿನ್ ಕತೆ ಎಲ್ಲ ಗೊತ್ತು. ಆಯ್ತಾತ್ ಕೂತ್ಕೋ ಬಾಪ. ನನ್ನ ಗಾಡಿಲಿ ಕೂತ್ಕೊಳ್ಳಕ್ಕೆ 2 ಗುಂಡಿಗೆ ಬೇಕು ಗೊತ್ತಾ? ಆಹಾ ಮಹಾನುಭಾವ. ಹೇಯ್ ನೋಡೋ, ಗಾಡಿಯಲ್ಲಿ ಹೋಗ್ಬೇಕಾದ್ರು ಯಾವುದೋ ಒಂದು ಆತ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಿನ್ಗೇನಾಗಬೇಕು ಅಂತ ನನ್ನ ಹತ್ರ ಹೇಳು, ನಾನ್ ಮಾಡ್ತೀನಿ, ಚಿಂತೆ ಬಿಡು. ಪವಾಡ ಪುರುಷ ಕಣೋ, ಪವಾಡ ಪುರುಷ. ಹೇಳಿ ಏನ್ ವಿಷಯ? ಏನಿಲ್ಲ, ನಾನ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ವಿಷಯ ನಮ್ ದೊಡ್ಡಪ್ಪನ್ ಕೇಳ್ಬೇಕು, ಅವ್ರ ಮನೆಗೆ ನಡಿ. ಅದ್ರಿಂದ ಏನ್ ಪ್ರಯೋಜನ? ನಾನ್ ಸತ್ತಿರೋದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅಂತ ಗೊತ್ತಾದ್ರೆ ಅವ್ರು ಸಹಾಯ ಮಾಡ್ತಾರೆ, ಅದಕ್ಕೆ. ಅಷ್ಟೇನಾ? ವಿಷಯ ನನಗ್ ಬಿಡು, ಧೈರ್ಯವಾಗಿರೋ, ಗಟ್ಟಿಗೆ ನಾನು ಹಿಡ್ಕೋ. ನನ್ನ ಕೈ ಚಲಕ ಏನು ಅಂತ ಇವಾಗ ತೋರಿಸ್ತೀನಿ, ಓಕೆ? ಇನ್ನೇನು ಇದೆಯಾ? ಇಲ್ಲ, ಹಾರ್ಕೊಂಡು ಹೋಗಿದ್ದೀನಿ. ಓವರ್ ಆಗೋಯ್ತಿ ಕುಳ್ಳು. ನಿಂತ್ಕೊಳ್ಳೋ, ಯಾರ ನೀನು? ಲೇ ಮುನಿಯಾ, ಅದಕ್ಕೆ ನಾನಿದ್ದೀನೋ, ಏನೋ ನಿನ್ ಪ್ರಾಬ್ಲಮ್? ಹಲೋ, ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಇಬ್ರು ಸರ್ವೆಂಟ್ ನೆಟ್ಕೊಳ್ಳಿ. ಇಲ್ಲಿ ನಮಗೆ ಅಂತ ಒಂದು ಸ್ಪೆಷಲ್ ಅಪೀರಿಯನ್ಸ್ ಇದೆ. ಫಾಲೋ ಮೀ. ನಿಮ್ಮಿಬ್ಬರಿಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಯಾರ್ ಬೇಕು ನಿಮ್ಗೆ? ನಿಮ್ಮಂತ ಚಮಚಾಗಳ ಜೊತೆ ಮಾತಾಡಕ್ ನಾನು ರೆಡಿ ಇಲ್ಲ. ಹೋಗ, ನಿಮ್ ಬಾಸ್ ಭಕ್ತವತ್ಸಲನ್ನ ಕರಿ. ಹೋಗ ಹೋಗ. ನೀನ್ ಯಾಕೋ ಬಿದ್ದೆ ಡಬ್ಬ? ಅಣ್ಣ, ಶಲ್ಯನ ನನ್ ಕಾಲಿಗೆ ಹಾಕ್ಬಿಟ್ರಣ್ಣ. ಕುರ್ಚಿ ಕಾಲಿಗೆ ನಿನ್ ಕಾಲ್ನ ಯಾಕೋ ಆಟ ಇಟ್ಟೆ? ಕೋತ್ ನನ್ ಮಗನೇ, ಹೋಗ ಔಷಧಿ ಹಚ್ಚ. ಹೋಗ ಹೋಗ. ಚೇರ್ ತಗೊಂಬಂದ್ರು. ಯಾರೋ ಅದು? ಯಾರೋ ಸ್ವಾಮೀಜಿ ಬಂದಿದ್ದಾರೆ. ಸಿಂಹ. ಲೇ ಮುನಿಯಾ, ಯಾಕೋ ನಿನ್ಗೆ ಇಷ್ಟೊಂದು ಪೊಗರು? ಬಲವಂತವಾಗಿ ಕೆಲಸ ಮಾಡಿಸ್ಕೊಂಡ್ರೆ ಪೊಗರು ಈ ರೇಂಜ್ಗೆ ಇರುತ್ತಮ್ಮ. ಯಾರು ನೀವು? ಮಾತಾಡೋಣ. ಲವ್, ಭಕ್ತವತ್ಸಲ ಒಂದ್ ಚೇರ್ ಹಾಕ್ರ. ಶಿವ ಹೇಳಿ. ಎಲ್ಲಾರು ಹೋದ್ರಲ್ಲ, ಹೇಳಿ. ಹೇಗೆ ಹೇಳಿ? ನಿಮಗೆ ಉಪೇಂದ್ರ ರಾಜು ಅವ್ರು ಗೊತ್ತಾ? ನನ್ನ ಮಗನಯ್ಯ, ನನ್ನ ತಮ್ಮನ ಮಗ. ಸತ್ತೋದ್ರಂತೆ? 30 ವರ್ಷ ಆಯ್ತು. ಹೇಗೆ? ಆಕ್ಸಿಡೆಂಟ್, ಲಾರಿ ಕೂತ್ಬಿಡ್ತು. ಮರ್ಡ್ರು ಅಂತ ಹೇಳು, ಆಕ್ಸಿಡೆಂಟ್ ಅಲ್ಲ ಅಂತ ಹೇಳು. ಸ್ವಲ್ಪ ನೀನ್ ಸುಮ್ನೆ ನಿಂತ್ಕೊಳ್ಳಪ್ಪ. ಅದಲ್ಲ ಇದು, ಇದಲ್ಲ ಅದು ಅಂತ ಹೇಳ್ತಾನೆ ಇದ್ರೆ ಎಲ್ಲ ಹೇಳ್ತಾನೆ ಬಂದಿದೀವಿ. ಸುಮ್ನೆ ತಲೆ ತಿಂತ ಇದ್ಯಾ? ಏನಾಯ್ತು? ಏನಿಲ್ಲ ಬಿಡಿ. ಅದು ನಾವು ದೈವಾಂಶ ಸಂಭೂತರಲ್ವಾ, ಜ್ಞಾನ ಜಾಸ್ತಿ ಆದಾಗೆಲ್ಲ ಏನೋ ಕೋತಿ ತರ ಮಾತಾಡ್ಕೊಂತ ಇರ್ತೀವಿ. ಅದ್ ಬಿಡಿ, ಏನೋ ಹೇಳ್ತಾ ಇದ್ರಲ್ಲ, ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತನಾ? ಇಲ್ಲ ಸ್ವಾಮಿ, ಮರ್ಡರ್. ಉಪೇಂದ್ರ ರಾಜು ಅವರು ಮರ್ಡರ್ ಆಗಿ ಸತ್ತಿದ್ದಾರೆ. ನೀವ್ ಹೇಳೋದು ನಂಬಕ್ಕೆ ಆಗ್ತಾ ಇಲ್ಲ. ನೋಡ್ದ ತಾತ ಅಲ್ಲಾಡ್ತವಲ್ಲ. ನೀವು ಉಪೇಂದ್ರ ರಾಜುನ ಗುರ್ತಿಡಿತೀರಾ? ಖಂಡಿತ ಗುರ್ತಿಡಿತೀವಿ. ಹಾಗಾದ್ರೆ ನನ್ ಜೊತೆ ಸ್ವಲ್ಪ ಬನ್ನಿ. ನೋಡಿ ಹೇಳಿ. ನಾನೇ ಅಂತ ಹೇಳು.
ಹೇಳ್ತೀನಿ ಸುಮ್ನಿರು. ಯಾಕೆ ಸುಮ್ನೆ ನನ್ಗೆ ಎದುರ್ತೀಯ? ಏನಾಯ್ತು? ಅದು ಜ್ಞಾನ ಮೇಲಿಂದ ಪುಟೀತಾ ಇದೆ ನನಗೆ. ಅವನೇನಾ? ಅದವನೇ. ಸರಿಯಾಗಿ ನೋಡಿ ಹೇಳಿ. ತಿರುಗಿಸಿ ಮರಗಿಸಿ ನೋಡಿದ್ರು ಅದವನೇ ಅಂತ ನಾನು. ಮಳೆ ಇಲ್ಲದಾಗ ಮನೆಯೊಳಗೆ ಸೀಟ್ ಹಿಡಿದ ಯಜಮಾನ. ಯಜಮಾನ ಫಿಲಂನ ಸ್ಫೂರ್ತಿಯಾಗಿ ತಕಂದ್ರ ಪೂರ್ತಿಯಾಗಿ ತಕಬಿಟ್ಟು ಯಜಮಾನ ಫಿಲಂ ಒಂದ್ ಸೀನ್ ಬಿಟ್ಟಿಲ್ವರಡ, ನಮ್ ಜೀವ ಇಟ್ಟೇ ಎರಡ. ಮಚ್ಚ ನನ್ ಗರ್ಲ್ ಫ್ರೆಂಡ್ ಕಾಣಿಸ್ತಾ ಇಲ್ಲ ಮಚ್ಚ. ಹೌದಾ? ಯಾವಾಗಿಂದ ಕಾಣಿಸ್ತಾ ಇಲ್ಲ? ನಾನು ಹುಡ್ದಾಗಿಂದ. ಲೋ ಮಗ, ನಾನೊಂದು ಡಿಸೈಡ್ ಮಾಡಿದ್ದೀನಿ ಕಣೋ. ಏನು? ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನಿ. ಏ ಕುಡ್ಕ ನನ್ ಮಗನ, ಯಾಕೋ ನಗ್ತಾ ಇದೀಯಾ? ನಾನು ರಾಜೀನಾಮೆ ಕೊಟ್ರೆ ತಾನೆ ನೀನ್ ಮುಖ್ಯಮಂತ್ರಿ ಆಗೋದು. ಮುಖ್ಯಮಂತ್ರಿ ಆಗ್ತಾ ಇವನೇ ಆಗ ಮುಖ್ಯಮಂತ್ರಿ ಆದ. ರಾತ್ರಿ 10 ಗಂಟೆ ಆಯ್ತು, ಇನ್ನು ಎಲ್ಲಿ ಸಾಯ್ತಿದ್ಯಾ? ಮಮ್ಮಿ, ನನ್ ಮನೆಗ್ ಬರಕ್ಕಾಗಲ್ಲ ಮಮ್ಮಿ. ಯಾಕೆ? ಮಮ್ಮಿ, ಯಾರೋ ನನ್ ಗಾಡಿ ಹ್ಯಾಂಡ್ಲ್ ಕಿತ್ಕೊಂಡೋಗ್ಬಿಟ್ಟಿದ್ದಾರೆ ಮಮ್ಮಿ. 100 ಸಲ ಹೇಳ್ತೀನಿ ಒಬ್ನೇ ಕುಡಿಬೇಡ ಅಂತ. ಯಾಕ್ ಮಮ್ಮಿ? ಹಿಂದೆ ತಿರ್ಗೋ. ಮಮ್ಮಿ, ಹ್ಯಾಂಡ್ಲ್ ಇಲ್ಲೇ ಇದೆ ಮಮ್ಮಿ. ಈ ತರ ಎಣ್ಣೆ ಹೊಡಿತಾ ಇದೀವಲ್ಲ, ನಾವು ಉದ್ಧಾರ ಆಯ್ತೀವ. ಕಾಲೆ ತಬ್ಬಡ್ಡಿದೆ. ಆಯ್ತಿಲ್ಲ ಇರ್ಲ. ಹೆಂಗಾಯ್ತಣ್ಣ? ಅಯ್ಯೋ ಯಾಕೆ ಕೇಳ್ದೆ ಇರು, ನಾವ್ ಇತ್ತಿಂದ ಹೋಯ್ತಿದ್ಮ. ಯಾರ್ದು ಫೋನ್ ಬರ್ತದ ನೋಡಿ. ಮಗ, ನಿಮ್ ಹುಡುಗಿ ಫೋನ್ ಮಾಡ್ತಾವಳೆ. ಎತ್ತು ಲೌಡ್ ಸ್ಪೀಕರ್ ಹಾಕು. ಹಲೋ ಚಿನ್ನು, ಏನ್ ಮಾಡ್ತಿದೀಯ ಚಿನ್ನು? ಬೈಕಲ್ಲಿ ಹೋಯ್ತಿದ್ದಾಗ ಆಕ್ಸಿಡೆಂಟ್ ಆಯ್ತು. ನಂಗ್ ತಲೆಗೆ ಏಟಾಗಿ 2 ಕೈಯೂ ಉಂಟೋಯ್ತು. ನನ್ನ ಫ್ರೆಂಡ್ಗ ಕಾಲ್ ಮುರಿದೋಗದ. ಅಯ್ಯೋ, ಯಾವಾಗಾಯ್ತು? ಹುಷಾರಾಗಿ ಓಡ್ಸೋದಲ್ವಾ ಬೈಕ್ ನ? ನನ್ ವಿಷಯ ಬಿಡು, ಏನ್ ಫೋನ್ ಮಾಡಿದ್ದು? ಏನು ಇಲ್ಲ ಬಿಡು. ಪರವಾಗಿಲ್ಲ ಹೇಳು. ಅದು ಮನೇಲಿ ಯಾರು ಇರ್ಲಿಲ್ಲ. ಮಗ ಕ್ಲಚ್ ಹಿಡಿಲ್ಲ. ಹೆಂಗಿದ್ರು ಕೈ ಇಲ್ವಲ್ಲ, ಎಲ್ಪ್ ನಾನು ಬರ್ಲಾ? ನೀ ಎಮ್ಮೆ ಈಚರಪ್ಪ ಸಾಕು. ನಾವು ಬರ್ತೀವಿ. ನಾವು ಬರ್ತೀವಿ ನಾವು ಬರ್ತೀವಿ. ಎಲ್ಲ ಎಲ್ಲ ಹೋಗಿದೆ ಅವಾಗಲೇ ನಾವು ಹುಡುಕ್ತಾ ಇದೀವಿ. ಇವರು ಹುಷಾರ್ ಮಕ್ಕಳೇ ನಮ್ ಕಾಡಲ್ಲಿ ಒಬ್ಬನೇ ಬಿಟ್ಬಿಡ್ತೀರ. ಹುಲಿ ಬಿದ್ಬಿಟ್ಟಿತ್ತು ಕಣ ನಾನು ಹಿಂದೆ. ಹೌದಾ ಮಚ್ಚ? ಮತ್ತೆ ಹಿಂಗೋ ತಪ್ಪಿಸ್ಕೊಂಡೆ. ನಾನ್ ಮುಂದೆ ಓಡ್ತಾ ಇದೀನಿ, ಹುಲಿ ನನ್ ಹಿಂದೆ ಬರ್ತೈತೆ. ಹುಲಿ ಕಾಲ್ ಜಾರ್ ಬಿದ್ದೈತೆ. ಹೌದಾ ಮತ್ತೆ ಮಚ್ಚ? ಆಮೇಲೆ ನೀನು ಹುಲಿ ಮತ್ತೆ ಎದ್ದೇಳ್ತು. ನಾನ್ ಮುಂದೆ ಹುಲಿ ನನ್ ಹಿಂದೆ ಹುಲಿ ಕಾಲ್ ಮತ್ತೆ ಜಾರ್ ಬಿಡ್ತು. ಸದ್ಯ ಹೆಂಗೋ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಸೂಪರ್ ಮಚ್ಚ, ನಾನಾಗಿದ್ರೆ ಏತ್ಕೊಂಡ್ಬಿಡ್ತಿದ್ದೆ ಅಲ್ಲೇ. ಮತ್ತೆ ಹುಲಿ ಯಾವ್ದು ಮೇಲೆ ಜಾರ್ತಿತ್ತು ಅನ್ಕೊಂಡೆ ನೀನು. ನಮಸ್ತೆ ಚಿಂತಾಮಣಿ. ನಮ್ ಚಿಂತಾಮಣಿಯಲ್ಲಿ ಇವತ್ತು ಆಫರ್ ನಡೀತೈತೆ. ಆಫರ್ ಏನಪ್ಪಾ ಅಂದ್ರೆ ಶಿವರಾತ್ರಿ ಹಬ್ಬಕ್ಕೆ ಆಫರು. ಯಾರಾದ್ರೂ ಆಗ್ಲಿ ಏನಾದ್ರೂ ಮಾಡ್ಲಿ ನಮ್ ಕೆಲ್ಸ ಕೊಡ್ಬೇಕು. ಏನ್ ಗೊತ್ತಾ? ಗುಣಿ ಆಗಿರೋದು ಫ್ರೆಂಡ್ಸ್. ಈ ತರ ಗುಣಿ ಎಲ್ಲ ಹಾಕೊಡ್ತೀವಿ. ಎಲ್ಲಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. 20% ಡಿಸ್ಕೌಂಟ್ ನಡೀತೈತೆ. ಬೇಗ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಅರ್ಥ ಆಯ್ತಾ? ಗುಣಿ ಆಗಿರ್ತೀವಿ. ಯಾವ ತರ ಬೇಕಾದ್ರೂ ಮಲ್ಕೋಬಹುದು, ಕುತ್ಕೋಬಹುದು, ತಪಾಸ್ ಮಾಡ್ಬೋದು, ಏನಾದ್ರೂ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ತಾವ್ರೋ ಹಬ್ಬಕ್ ಮತ್ನ ನೋಡಿದ್ರೆ. ಈ ರೌಡಿ ರಂಗನ್ನ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಗೆರೆ ದಾಟಿ ಬರಲ್ಲ ಅಂತ ಹೇಳಿದ್ದೀನಿ, ಅದಕ್ಕೆ ಬರಲ್ಲ. ನಮ್ಮ ಆಳು ಬಂದು ಹೇಳ್ತಾನೆ, ಕೇಳಿಸ್ಕೊ. ತಿಮ್ಮ ಅಣ್ಣ, ಹೊಡೆದಿದ್ ಯಾವನು ಹೊಟ್ಲಿಲ್ಲ ಹಾಸ್ಬಿಡ್ತೀನಿ. ನೀನ್ ಒಬ್ಬ ಅಪ್ಪನಿಗೆ ಹುಟ್ಟವನೇ ಆದ್ರೆ ನಮ್ಮ ಆಳ್ನ ಮುಟ್ಟೋ ನೋಡೋಣ. ಮುಟ್ಟಲ್ಲ.
ಒಪ್ಕೋತೀನಿ. ನಿನ್ನ ತಾಯಿ ಪತಿವ್ರತೆ ಅಂತ ಒಪ್ಕೋತೀನಿ. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಜಸ್ಟ್ ಮಿಸ್. ಎಲ್ಲ ನನ್ ಮಕ್ಕಳು ಓಡೋಗ್ಬಿಟ್ರು. ನೋಡೋಣ. ನಾನ್ ಕೊನೆಗೂ 200 ಪೇಜ್ ಇರೋ ಸ್ಟೋರಿ ಬರ್ದಿದ್ದೀನಿ. ಏನಂತ ಬರ್ಬೇಕಂದ? ಮೊದಲನೇ ಪೇಜ್ ಅಲ್ಲಿ ರಾಜ ಕುದುರೆ ತಗೊಂಡ್ ಕಾಡಿಗೆ ಹೊಂಟ. ಆಮೇಲೆ ಮತ್ತೆ ಕೊನೆ ಪೇಜ್ ಅಲ್ಲಿ ರಾಜ ಕೊನೆಗೂ ಅವ್ನ್ ಕುದುರೆ ಜೊತೆ ಆ ಕಾಡಿಂದ ಆಚೆ ಬಂದ. ಮತ್ ಮಧ್ಯ ಪೇಜ್ ಅಲ್ಲೆಲ್ಲ ಏನ್ ಬರ್ದಿದ್ಯಾ? ಟಡಕ್ 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 ತುಡುಕ್ 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 ತುಡುಕ್. ಏನೋ ಕಿತ್ತಾಡ್ತವ್ರಲ್ಲ, ಏನದು? ये चाइना की माल, चाइना ये इंडिया की माल, रशियन. I am from Dubai and she is from Bihar. ನಾಚಿಕೆ ಆಗಲ್ವ ನಿಮ್ಮಿಬ್ಬರಿಗೂ? ಸಾರಿ ಅಲ್ಲ, ಸ್ವಲ್ಪ ನದು ಜವಾಬ್ದಾರಿ ಅನ್ನೋದು ಇದೆಯಾ ನಿಮ್ಗೆ? ನೀರ್ ಅದಕ್ಕೆ ಅರ್ಥ ಗೊತ್ತೇನ್ರು ನಿಮ್ಗೆ? ಅಲ್ಲ, ಅಣ್ಣ ಅದೊಂದು ನಾನೊಬ್ಬ ಇದ್ದೀನಿ, ನನ್ ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಇರಿ, ನಾನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. I am from Dubai. ದುಬೈ ನನ್ಗೆ ಸೀನಿಯರ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲೀರಿ. ದುಬೈ ನನ್ಗೆ ಸೊ ಗೈಸ್, ನಾವ್ ಇವತ್ತು ಮಾತಾಡ್ತಿದೀವಿ ನೀರಿನ ಬಗ್ಗೆ. ನೀರ್ ತುಂಬಾ ತಣ್ಣಗಿದ್ರೆ ಚಳಿಯಿಂದ ಸಾಯಿಸುತ್ತೆ. ನೀರ್ ತುಂಬಾ ಬಿಸಿ ಇದ್ರೆ ಉರಿಯಿಂದ ಸಾಯಿಸುತ್ತೆ. ನೀರ್ ಜಾಸ್ತಿ ಇದ್ರೆ ಮುಳುಗ್ಸಿ ಸಾಯಿಸುತ್ತೆ. ನೀರ್ ಕಮ್ಮಿ ಇದ್ರೆ ಒಣಗಿಸಿ ಸಾಯಿಸುತ್ತೆ. ಸೊ ಇದ್ರ ಪ್ರಕಾರ ನೀರು ಮಿಂಡ್ರಿಗುಟ್ಟಿದ್ದು. ನಮ್ಮ ದೇಹದಲ್ಲಿ 70% ಭಾಗ ಬರೀ ನೀರೇ ತುಂಬಿದೆ. ಸೊ ನಾವು ಮಿಂಡ್ರಿಗಳೇ. ಹಂಗೆ ನಮ್ಮ ಭೂಮಿಲಿ ಕೂಡ 70% ಭಾಗ ಬರೀ ನೀರೇ ತುಂಬಿದೆ. ಹಂಗಂದ್ರೆ ಭೂಮಿ ಅಪ್ಪನ ಮಾತಿಗೆ ಬೆಲೆ ಕೊಡದೆ ಇರೋ ಅವನೊಬ್ಬ ಅಪ್ರಯೋಜಕ. ಅವ್ನು ನಂಬ್ಕೊಂಡು ಬಿಟ್ಟು ಬಂದಿರೋ ಇವಳು ಅದೇ. ಇವ್ರಿಬ್ರು ಯಾವತ್ಗೂ ಉದ್ದಾರ ಆಗುದಿಲ್ಲ. ಇವನೇನ್ ದೊಡ್ಡ ಸೂರ್ಯವಂಶ ಫಿಲಮ್ ಅಲ್ಲಿ ಬರೋ ಸತ್ಯಮೂರ್ತಿಗಳು. ಹಂಗಂದ ತಕ್ಷಣ ನಾನು ಆಸ್ತಿನೆಲ್ಲ ತ್ಯಾಗ ಮಾಡಿ ಊರ್ ಬಿಟ್ಟೋಗಿ ಒಂದ್ ಸಾಯಂಕಾಲ ಶ್ರೀಮಂತ ಆಗಿ ವಾಪಸ್ ಬಂದ್ಬಿಡ್ತೀನಿ. ಅಮಿಕಂದ್ ಆಸ್ತಿಲಿ ಭಾಗ ಕೊಡಲ್ಲ. ನಂಗೆ ಫಸ್ಟ್ ನೈಟ್ ಲೇಟ್ ಆಯ್ತದ. ನಿನಗೆ ಚಿಕನ್ 65 ಹಾಕ್ತೀವಿ, ಮಟನ್ ಬಿರಿಯಾನಿ ಹಾಕ್ತೀವಿ, ಹಂದಿ ಮಾಂಸ ಹಾಕ್ತೀವಿ, ಕೈಮಾ ಉಂಡೆ ಹಾಕ್ತೀವಿ, ಬ್ರೈನ್ ಫ್ರೈ ಹಾಕ್ತೀವಿ. ಎಡವಟ, ಇದೇನೋ ಟೀ ಮುಂದೆ ಇಟ್ಕೊಂಡು ಒಳ್ಳೆ ಸೈಂಟಿಸ್ಟ್ ತರ ಯೋಚನೆ ಮಾಡ್ತಾ ಇದ್ಯಾ? ಈ ಟೀನ ಹೆಂಗ್ ಕುಡಿಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಕಾಡ್ ಪಾಪ, ಹಿಂಗಿಡಿಬೇಕು, ಹಿಂಗೆ ಎತ್ತಬೇಕು, ಹಿಂಗ್ ಬಾಯಿಲಿಟ್ಟು ಹಿಂಗ್ ಕುಡಿಬೇಕು. ಮಂಡ್ರಿಗಪ್ಪ ನನ್ನ ಮಗನೇ. ಕುಡಿದ್ಬಿಟ್ಟೆ ಏನೀಗ? ಈ ಟೀಯಲ್ಲಿ ಅಲ್ಲಿ ಸತ್ತೈತು ಗುರುಗಳೇ. ಅದನ್ನ ತೆಗೆದಾಕ್ಬಿಟ್ಟು ಕುಡಿಯೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಕುಡಿದು ಬಿಟ್ರಲ್ಲ ಗುರುಗಳೇ. ಆದ್ರೆ ನಿಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ಜಾತಿಗಳಲ್ಲಿ ಓಡ್ದು ಹೋಗಿದ್ದೀರಿ. ಈಗ ನನ್ನನ್ನ ಕೇಳಿದ್ರು, ನಾನು ಇಂಟ್ರೊಡ್ಯೂಸ್ ಮಾಡುವಾಗ ನಾನೊಬ್ಬ ಮುಸ್ಲಿಂ ಅಂತ ಹೇಳಿದೆ, ನಾನು ಸುನ್ನಿ ಅಂತ ಹೇಳಲಿಲ್ಲ, ನಾನೊಬ್ಳು ಶಿಯಾ ಅಂತ ಹೇಳಲಿಲ್ಲ. ಅದೇ ರೀತಿ ಜೆಸೆಲ್ ಅವರನ್ನ ಕೇಳಿದಾಗ್ಲೂ ಕೂಡ ಅವರೊಬ್ರು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಹೊರತು ನಾನೊಬ್ಬ ಪ್ರೊಟೆಸ್ಟೆಂಟ್, ನಾನೊಬ್ಬ ಕ್ಯಾಥೋಲಿಕ್ ಅಂತ ಹೇಳಲಿಲ್ಲ. ಸೊ ನೀವೆಲ್ಲರೂ ಕೂಡ ನಿಮ್ಮ ಜಾತಿ ಮೂಲಕ ನೀವು ಗುರುತಿಸ್ಕೊಂಡ್ರಿ. ನೀವು ಯಾರು ಕೂಡ ಹಿಂದೂ ಅಂತ ಹೇಳಲಿಲ್ಲ. ಇದು ನಿಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ. ಸೊ ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ನಿಮ್ಮಲ್ಲಿರುವಂತಹ ಈ ಸಮಸ್ಯೆ ಇಟ್ಕೊಂಡು ಅವ್ರು ನಿಮ್ಮನ್ನ ಒಡೆದು ಆಳ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ. ಯಾರಿಗೆ? ಹಿಂದೂಗಳಿಗೆ ಮಾತ್ರ. ಯಾಕೆ ಮುಸಲ್ಮಾನರಿಗಿಲ್ಲ? ಯಾಕೆ ಕ್ರಿಶ್ಚಿಯನರಿಗಿಲ್ಲ? ನಮ್ಮಲ್ಲೂ ಬೇರೆ ಬೇರೆ ಜಾತಿ ಇದೆ, ಹಲವಾರು ಜಾತಿ ಇದೆ, ಆದ್ರೆ ನಮಗ್ ಮಾಡಲ್ಲ. ಯಾಕೆ? ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿದೆ. ನಿಮ್ಮಲ್ಲಿ ಬುದ್ಧಿನೂ ಇಲ್ಲ, ಒಗ್ಗಟ್ಟು ಇಲ್ಲ. ಇದು ನಿಮ್ಮ ತಪ್ಪು. ಹೌದಲ್ವಾ? ನಮ್ಮಲ್ಲಿ ಎಂಥ ದೊಡ್ಡ ಸಮಸ್ಯೆ ಇದೆ. ನಮ್ಗೆ ಯಾಕೆ ಈ ಸತ್ಯ ಇಷ್ಟ ದಿನ ಅರಿವಿಗೆ ಬಂದಿಲ್ಲ?
ರಾಜಕಾರಣಿಗಳ ಕೈಗೆ ನಾವ್ಯಾಕೆ ಸಿಗ್ಬೇಕು? ನಾವ್ಯಾಕೆ ನಮ್ ಜಾತಿಗಳ ಮೂಲಕ ಗುರುತಿಸ್ಕೊಳ್ಬೇಕು? ಇನ್ಮೇಲೆ ನಾವೆಲ್ಲ ಈ ಕ್ಷಣದಿಂದ ನಮ್ಮ ಧರ್ಮದಿಂದ ಗುರುತಿಸ್ಕೊಳ್ಳೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂಗಳು ಅಂತ ಹೇಳೋಣ. ಹೌದು, ನಾವೆಲ್ಲರೂ ಹೆಮ್ಮೆಯ ಹಿಂದೂಗಳಾಗೋಣ.